ಅಪ್ಪ ಶೆಕೆ ಗುರು ಆಯ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸ ಆಟೋ ತಗೋಬೇಕು ಅಂದ್ಕೊಂಡಿದ್ದೀರಾ, ಈ ವಿಡಿಯೋನ ಫುಲ್ಲಾಗಿ ನೋಡಿ. ಯಾಕೆ ಅಂತ ಅಂದರೆ ಆಯ್ತಿಲ್ಲ, ಇವಾಗಿರುವಂತಹ ಸಿಚುವೇಶನ್ಗೆ ಸದ್ಯಕ್ಕಿರುವಂತಹ ಪರಿಸ್ಥಿತಿನಲ್ಲಿ ಬಂದು ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ನೀವು ಆಟೋ ರಿಕ್ಷಾ ತಗೊಳ್ಳಿ ಅಂತ ಅಂದ್ಬಿಟ್ಟು. ಮಾರ್ಚ್ ಏಪ್ರಿಲ್ ಮೇ ಜೂನ್ವರೆಗೂ, ಜೂನ್ ಮೇಲಾದರೆ ಒಂದು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಯಾಕಂತಂದರೆ ಅವಾಗ ಮಳೆಕಾಲ ಸ್ಟಾರ್ಟ್ ಆಗುತ್ತಲ್ವಾ. ಹಾಗಾಗಿ ಇವಾಗಂತೂ ಡ್ಯೂಟಿಗಳು ಬರೋದು ತೀರಾ ಕಡಿಮೆ ಇದ್ದಾವೆ, ಸಿಕ್ಕಾಬಡೆ ದಗೆ. ಇವಾಗ ಸದ್ಯಕ್ಕೆ ನನ್ನ ಡ್ಯೂಟಿಗಳಾಗಲ್ಲ, ಸಿಗಲ್ಲ, ತಗೋಬೇಡಿ ಅಂತ ಹೇಳ್ತಿಲ್ಲ ಈ ವಿಡಿಯೋದಲ್ಲಿ. ಏನಂತ ಅಂದರೆ ಯಾವ ಟೈಮು ಬೆಟರ್ ಆಗಿರುತ್ತೆ ಒಂದು ಆಟೋ ರಿಕ್ಷಾಗೆ ಬಂಡವಾಳ ಹಾಕಿದ್ರೆ ಯಾಕೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸರಿನಾ? ಹಾಗಾಗಿ ಫುಲ್ ವಿಡಿಯೋ ನೋಡಿ. ಅರ್ಧಂಬರ್ಧ ನೋಡ್ಬಿಟ್ರೆ ಆಮೇಲೆ ನಿಮಗೂ ಅರ್ಥ ಆಗಲ್ಲ. ಮತ್ತು ನೀವು ನಮ್ಗೆ ಕಮೆಂಟ್ ಆಗ್ತಿರ್ತೀರಾ, ಇಲ್ಲ DM ಮಾಡ್ತಿರ್ತೀರಾ. ಅವಾಗ ಏನಾಗುತ್ತೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಇರ್ತೀನಿ. ರಿಪ್ಲೈ ಮಾಡಿಲ್ಲ ಅಂತಂದರೆ ಅದಕ್ಕೂ ಕೂಡ ಬೇಜಾರು. ಬರೀ ವಿಡಿಯೋ ಮಾಡಿ ಹಾಕ್ಬಿಡ್ತೀರಾ, ರಿಪ್ಲೈ ಮಾಡಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಅವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಗ್ರೌಂಡ್ ರಿಯಾಲಿಟಿ ಏನಪ್ಪ ಅಂದರೆ ದಗೆ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಆರೋಗ್ಯ ಕೆಡುತ್ತೆ. ಹಾಗೆ ಇವಾಗ ಸದ್ಯಕ್ಕೆ ಡ್ಯೂಟಿಗಳು ಕೂಡ ಕಮ್ಮಿ, ಕಸ್ಟಮರ್ ಬರೋದು ಕೂಡ ಕಡಿಮೆನೆ. ಇವಾಗ ಒಂದು ಮಧ್ಯಾಹ್ನ 11-12 ಗಂಟೆ ಮೇಲೆ ಯಾರು ಅಷ್ಟು ಕಸ್ಟಮರ್ ಆಗಲಿ ಬರೋದಿಲ್ಲ. ಬುಕ್ಕಿಂಗ್ಸ್ ತೀರಾ ಕಡಿಮೆ ಆಗೋಗಿದ್ದಾವೆ. ಬುಕ್ಕಿಂಗ್ ಕಮ್ಮಿ ಬರೋಕ್ಕೆ ರೀಸನ್ ಏನಪ್ಪ ಅಂತಂದರೆ ಕಸ್ಟಮರ್ಗಳೇ ಹೊರಗಡೆ ಬರ್ತಾ ಇಲ್ಲ. ಯಾಕಂದರೆ ಬಿಸಿಲಿದೆ ಅಲ್ವಾ, ಬಿಸಿಲಿರೋದಕ್ಕೆ ಏನಾಗ್ತಿದೆ, ಕಸ್ಟಮರ್ ಹೊರಗಡೆ ಬರ್ತಾ ಇಲ್ಲ. ಇದಕ್ಕೆ ದಾರಿ ಏನಂತ ಕೇಳ್ತೀರಾ? ಇದಕ್ಕೆ ದಾರಿ ಏನಪ್ಪ ಅಂತಂದ್ರೆ ಜೂನ್ ತಿಂಗಳವರೆಗೂ ವೆಯ್ಟ್ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ತಾಪಮಾನ, ಬೇಸಿಗೆ ಇವೆಲ್ಲ ಮುಗ್ದೋಗಿರುತ್ತೆ, ಆಯ್ತಾ? ಅದೊಂದು ಪಾಯಿಂಟ್. ಇನ್ನೊಂದೇನಂತಂದ್ರೆ ಜೂನ್ ತಿಂಗಳಲ್ಲಿ ಸ್ಕೂಲ್ ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಯ್ತವೆ, ಎರಡನೇ ರೀಸನು. ಮೂರನೇ ರೀಸನ್ ಏನಪ್ಪ ಅಂತಂದ್ರೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಕಸ್ಟಮರ್ಗಳು ಬಂದು ಈ ಬೈಕ್ ಟ್ಯಾಕ್ಸಿ ಈ ಥರದ್ದೆಲ್ಲ ಕಮ್ಮಿ ಯೂಸ್ ಮಾಡೋದಾಯ್ತು. ಅವಾಗ ನಮ್ಗೆ ಡ್ಯೂಟಿ ಸಿಗುತ್ತೆ. ಇವಾಗ ನಾವು ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಬಂದು ಜೂನ್ ತಿಂಗಳಲ್ಲಿ ಡ್ಯೂಟಿ ನಮಗೋಸ್ಕರ ವೆಯ್ಟ್ ಮಾಡುತ್ತೆ. ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಸಿಗೋದಾಗಿರಲಿ, ಮತ್ತೆ ನಮ್ಗೆ ಕಂಫರ್ಟಬಲ್ ಕೂಡ ಎಲ್ಲಿ ಬೇಕಾದರೂ ಹಾಕೋಬೋದು. ಇವಾಗ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿ ಒಂದು ಡ್ರಾಪ್ ಮಾಡಿರ್ತೀವಿ. ಎಲ್ಲಿ ಮರ ಇದೆ ಅಂತ ಅಂದ್ಬಿಟ್ಟು ಮರನ ಹುಡ್ಕೊಂಬಂದು ಮರ ಅಡಿಗೆ ಗಾಡಿ ಹಾಕೋಣ ಅಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸದ್ಯಕ್ಕೆ ಜೂನ್ವರೆಗೂ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಯಾರೆಲ್ಲ ಹೊಸ ಆಟೋ ತಗೋಬೇಕು ಅಂದ್ಕೊಂಡಿದ್ದೀರಾ ಅಂಥವರು. ಇಲ್ಲ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಆದರೂ ನಾನು ಗಾಡಿ ಹಾಕ್ಕೊಳ್ಳೇಬೇಕು ಅಂದ್ಕೊಂಡಿರೋರಿಗೆ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಫುಲ್ ಕ್ಯಾಶಲ್ಲೇ ಗಾಡಿ ಟ್ರೈ ಮಾಡಿ. ಯಾಕೆ ಅಂತಂದರೆ ಇವಾಗಿರುವಂತಹ ಬರೋ ಬುಕ್ಕಿಂಗಿಗೆ ಅಥವಾ ಸಿಚುವೇಶನ್ಗೆ, ಹಾಗೆ ಇವಾಗ ಸಿಗ್ತಿರುವಂಥ ಏನು ಲೆಸ್ ಬುಕ್ಕಿಂಗ್ ಇದೆ, ಇದರಲ್ಲಿ ನೀವು ಗಾಡಿ ಮೇಂಟೈನ್ ಮಾಡಿಕೊಂಡು, ನಿಮ್ಮ ಏನಿದೆ ಕಮಿಟ್ಮೆಂಟ್ ಮೇಂಟೈನ್ ಮಾಡಿಕೊಂಡು, ಹಾಗೆ ಗಾಡಿ EMI ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆ ಅಂತಂದರೆ ಇನ್ನು 2-3 ತಿಂಗಳಂತೂ ಡ್ಯೂಟಿಗಳು ತೀರಾ ಕಡಿಮೆ ಆಗೋಯ್ತವೆ. ಸಾಕಾಗೋಗುತ್ತೆ. ಇನ್ನು ಅಲ್ಲ, ಇವಾಗ ಮಾರ್ಚ್ ನಡೀತಾ ಇದಲ್ವಾ, ಈ ಮಾರ್ಚ್ ಎಂಡ್ ಬರ್ತಾ ಬರ್ತಾ ಸುಮಾರು ಜನ ಗಾಡಿಗಳನ್ನ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೇಳಿ, ಫಸ್ಟಿಂದ ಅವರು ಕಮಿಟ್ಮೆಂಟ್ನ ಆಲ್ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಆ ಕಮಿಟ್ಮೆಂಟ್ನ ಕೂಡ ತೀರ್ಸೋಕ್ಕಾಗ್ದೇನೆ ಗಾಡಿನೇ ಮಾರೋಂಥ ಪರಿಸ್ಥಿತಿ ಕೂಡ ಬರ್ತಾರೆ. ಹಾಗಾಗಿ ನೀವು ಯಾರಾದರೂ ತಗೊಳ್ಳೋದಾದರೆ ಫುಲ್ ಕ್ಯಾಶಲ್ಲಿ ತಗೊಳ್ಳಿ. ಇವಾಗ ಒಂದು ಜೂನ್ ಒಳಗಡೆ ತಗೊಳೋದಿದ್ರೆ ಫುಲ್ ಕ್ಯಾಶಲ್ಲಿ ತಗೊಂಡ್ರೆ ಹೆಂಗೋ ಮೇಂಟೈನ್ ಮಾಡ್ಕೋಬೋದು. ಅದೇ ನೀವೇನಾದರೂ ಫುಲ್ ಕ್ಯಾಶ್ ಬಿಟ್ಟು EMIಗೆ ಹೋಯ್ತೀನಿ ಅಂತಂದರೆ EMI ಕಟ್ಟೋದು ಕೂಡ ಭಾರಿ ಹಿಂಸೆ ಆಗ್ಬಿಡುತ್ತೆ. 3 ತಿಂಗಳಂತೂ ಈ 3 ತಿಂಗಳು ಹೆಂಗಪ್ಪ ಕಳಿತೀವಿ ಅನ್ನೋ ಸಿಚುವೇಶನ್ ಬಂದ್ಬಿಡ್ತೀವಿ. ಈ ಥರ ಹೇಳೋಕ್ಕೆ ಏನಪ್ಪ ಕಾರಣ ಅಂತಂದರೆ ಈ ನನ್ನ ಅನುಭವ. ಪ್ರತಿ ವರ್ಷ 3 ತಿಂಗಳು ಬರೀ ಆಟೋಗಳಿಗಂತಲ್ಲ, ಕ್ಯಾಬ್ಗಳು ಅಷ್ಟೇ, ನೀವು ಆಟೋಗಳಿಗೂ ಅದೇ ಪರಿಸ್ಥಿತಿ ಆಗಿರ್ತವೆ. ಈ ಸೀಸನ್ ಬಂದ್ಬಿಟ್ಟು ಜಾಸ್ತಿ ಟೂರಿಸ್ಟ್ ಲೈನು ಆ ಥರ ಓಡ್ತಾರೆ. ಯಾಕಂತಂದ್ರೆ ರಜೆಗಳಿರ್ತವೆ, ಊರು ಪಾರ್ಕ್ ಕಡೆ ಎಲ್ಲ ಹೋಗ್ಬಿಡ್ತಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬೇಸಿಗೆ ರಾಜ್ಯದಲ್ಲಿ ಆಲ್ಮೋಸ್ಟು ಎಲ್ಲ ಊರು ಆ ಕಡೆ ಈ ಕಡೆ ಎಲ್ಲ ಹೊಂಟೋಗಿರ್ತಾರೆ. ಸೊ ಜನ ಕೂಡ ಹೊರಗಡೆ ಬರೋದು ಸ್ವಲ್ಪ ಕಡಿಮೆನೆ. ಹಾಗಾಗಿ ನಾನು ಹೇಳೋದೇನಂತಂದರೆ ಇವಾಗಿರುವಂಥ ಪರಿಸ್ಥಿತಿಗೆ ಜೂನ್ವರೆಗೂ ಗಾಡಿ ಅಂತೂ ತಗೊಳಕ್ಕೆ ಹೋಗಬೇಡಿ. ಸದ್ಯಕ್ಕೆ ಈ ಥರ ಸಿಚುವೇಶನ್ ಇರೋದ್ರಿಂದಾಗಿ ಒಂದು ಜೂನ್ ಮೇಲೆ ನೀವು ಗಾಡಿ ತಗೊಂಡ್ರೆ ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು. ಇವಾಗಲೇ ಆಯ್ತಿಲ್ಲ, ಆಯಿತಾ? ಆಲ್ರೆಡಿ ಮೊನ್ನೆ ಒಂದು ಮಳೆ ಕೂಡ ಹೊಡೆದಿದೆ ಯುಗಾದಿ ಹಬ್ಬಕ್ಕೆ. ಆದರೂ ಆ ಮಳೆ ಬಂದ ಮೇಲೂ ಕೂಡ ಅಷ್ಟೇನು ತಾಪಮಾನ ಕಮ್ಮಿ ಆಗಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗೋಯ್ತು. ಸೊ ಈ ಥರ ಎಲ್ಲ ಇದೆ ಸ್ನೇಹಿತರೆ. ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ತಗೊಂಡ್ರೆ ಬೆಟರು. ಅರ್ಜೆಂಟ್ ಮಾಡಿಕೊಂಡು ಜಂಪ್ ಆಗಿ ನಾನು ತಗೊಳ್ಳೇಬೇಕು ಅಂತ ಒಂದೇ ಸತಿಗೆ ಹಳ್ಳಕ್ಕೆ ಬೀಳಕ್ಕೆ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ಜೂನ್ ತಿಂಗಳಲ್ಲಿ ಗಾಡಿಗಳು ತಗೊಂಡ್ರೆ ಬೆನಿಫಿಟ್ ಏನಪ್ಪ ಅಂತಂದರೆ, ಒಂದು ಮಳೆ ಬರ್ತಿರುತ್ತೆ, ಹಾಗೆ ಆ ಟೈಮಲ್ಲಿ ಜಾಸ್ತಿ ಆಟೋನ ಪ್ರಿಫರ್ ಮಾಡ್ತಾರೆ ಕಸ್ಟಮರ್ ಕೂಡ. ಅದೊಂದು ಮೇಯ್ನ್ ಬೆನಿಫಿಟ್ ಅಂತ ಹೇಳ್ಬೋದು. ಹೆಂಗೋ ಆ ಟೈಮಲ್ಲಿ ಲೋನ್ಗೇನಾದ್ರೂ ಒಂದು 2-3 ತಿಂಗಳು ನೀವು ಹಂಗೆ ಹೇಗಾದರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದೇ ನೀವು ಇವಾಗಿರುವಂಥ ಸಿಚುವೇಶನ್ಗೆ ಈ ಬೇಸಿಗೆಗೆ ತಗೊಂಡ್ರೆ ಒಂದು ಹೀಟ್ ಅನ್ಭವಿಸ್ಬೇಕಾಗುತ್ತೆ, ಎರಡನೇದು ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಮೂರನೇದು ಆರೋಗ್ಯ ಸಮಸ್ಯೆ ಕೂಡ ಆಗುವಂಥ ಪ್ರಾಬ್ಲಮ್ ಇದೆ, ನಾಲ್ಕನೇದು ಕರೆಕ್ಟಾಗಿ ಲೋನ್ ಏನಾದರೂ ಕಟ್ಟಿಲ್ಲ ಅಂತ ಅಂದರೆ ಗಾಡಿ ಸೀಸಿಂಗ್ ಬಂದ್ಬಿಡ್ತವೆ. ಕರೆಕ್ಟಾಗಿ ಜೂನ್ ತಿಂಗಳಲ್ಲಿ ಗಾಡಿ ಸೀಸಿಂಗ್ ಬಂದ್ಬಿಡುತ್ತೆ. ಐದನೇದು ಬುಕ್ಕಿಂಗ್ಗೆ
ಬರೋದ್ ತೀರಾ ಕಡಿಮೆ ಅಂತಂದ್ರೆ ಏನ್ ದುಡಿತೀರಾ, ಏನಪ್ಪ ಹಿಂಗ್ ಮಾಡ್ಕೊಬಿಟ್ಟೆ ಗಾಡಿ ತಗೊಂಡು ತಪ್ಪು ಮಾಡ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅದೇನೋ ಒಂದು ನೋವು ಇರುತ್ತೆ, ಅದು ಕೂಡ ಫ್ರೀಯಾಗಿ ಅನುಭವಿಸ್ಬೇಕಾಗುತ್ತೆ. ಅದ್ರ ಮೇಲೆ ಟೆನ್ಷನ್ ಕೂಡ ಫ್ರೀಯಾಗಿ ಬರುತ್ತೆ ಆಯ್ತಾ. ಹಾಗಾಗಿ ನಾನು ನಿಮ್ಗೆ ಇವಾಗ ಸದ್ಯಕ್ಕೆ ಇರುವಂತ ಪರಿಸ್ಥಿತಿಗೆ ರೆಕಮೆಂಡ್ ಮಾಡಲ್ಲ. ಸೊ ನಾನು ಅವಾಗಿಂದ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ. ಇದೆಲ್ಲ ಹೇಳಕ್ ರೀಸನ್ ಏನು ಅಂತಂದ್ರೆ, ನನಗೆ ದಿನಕ್ಕೆ ಏನಿಲ್ಲ ಅಂತ ಒಂದು 100-200 ಕಾಲ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ತಿದ್ದಾರೆ, ಬ್ರೋ ಏನ್ ಬ್ರೋ ಇವಾಗ ತಗೋಬೋದಾ ಏನ್ ಮಾಡೋಣ ಅಂತ ಅಂದ್ಬಿಟ್ಟು. ಏನಿದೆ ಗ್ರೌಂಡ್ ರಿಯಾಲಿಟಿ ಅದನ್ನ ತಿಳಿಸ್ತಾ ಇದ್ದೀನಿ. ಆಸ್ ಪರ್ ನನಗೆ ಕೇಳೋದಾದ್ರೆ ಬೇಡ, ಜೂನ್ ಇಂದ ಬೇಕಾದ್ರೆ ಟ್ರೈ ಮಾಡಿ, ನೀವು ತಗೊಳ್ಳೇಬೇಡಿ ಅಂತ ನಾನು ಹೇಳಲ್ಲ. ನೀವು ತಗೊಳ್ಳಿ ಅನ್ನೋಕ್ಕೂ ನಾನು ಯಾರು ಅಲ್ಲ, ತಗೋಬೇಡಿ ಅನ್ನೋದಕ್ಕೂ ನಾನು ಯಾರು ಅಲ್ಲ. ಬಟ್ ನನಗೇನು ನನ್ನ ಅನುಭವ ಇದೆ, ನನಗೇನು ಗೊತ್ತಿದೆ ಅದು ಮಾತ್ರ ನಿಮ್ಮ ಹತ್ರಗೆ ನಾನು ಹಂಚ್ಕೋಬಹುದು, ತಿಳಿಸ್ಬೋದು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾನೇ ಒಂಥರ ಏನ್ ಹೇಳಿ, ಜಿಗುಪ್ಸೆ ಆಗ್ತಿದೆ ಆಯ್ತಾ. ಆಗ್ತಿಲ್ಲ ಗುರುವಯ್ಯ ಇವಾಗಿರುವಂತ ಪರಿಸ್ಥಿತಿಗೆ. ಅಪ್ಪ ಹೀಗೆಲ್ಲ ಇರೋದ್ರಿಂದಾಗಿ ವೆಯ್ಟ್ ಮಾಡಿ ಜೂನ್ವರೆಗೂ. ಹಾಗೆ ಮಳೆ ಸೀಸನ್ ಅಲ್ವಾ, ಮಳೆ ಸೀಸನ್ ಸ್ವಲ್ಪ ಆಟೋಗಳು ಜಾಸ್ತಿ ಓಡ್ತವೆ. ಹಾಗೆ ಲೋನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎದ್ನೋ ಬಿದ್ನೋ ಪಲ್ಟಿ ಹೊಡ್ಕೊಂಡು ಹೋಗಿ ಲೋನ್ ಗಾಡಿ ಮೇಲೆ ಲೋನ್ ಹಾಕಿಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಆಮೇಲೆ ಆರಾಮಾಗಿ ಗಾಡಿ ತಗೊಳ್ಳಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜೂನಲ್ಲಿ ಸ್ಕೂಲು ಕಾಲೇಜೆಲ್ಲ ಸ್ಟಾರ್ಟ್ ಆಯ್ತಾವಲ್ವಾ, ಆ ಟೈಮಲ್ಲಿ ಡ್ಯೂಟಿ ಕೊಡೋದು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ಅಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ತಗೊಳ್ಳಿ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿಕೊಂಡು ಮಾಡಿ ಅಂತ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಹತ್ರ ಕೇಳ್ಕೊತೀನಿ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.